ಅಯ್ಯೋ ದೇವ್ರಿ, ಎಲ್ಲಿಗೆ ಹೋಗೋದು? ನನ್ನ ಗಂಡ ಇದ್ಯಾಕೆ ಹಿಂಗೆ ಹೊಡೆಯೋ ಮಟ್ಟಕ್ಕೆ ಬಂದವನೆ ಅಂತಂದರೆ ಏನು ಕಾರಣ? ನಮ್ಮ ಅತ್ತೆ ಏನಾದ್ರೂ ಏನೋ ಹೇಳ್ಕೊಟ್ಟವಳೆ ಅನ್ಸುತ್ತೆ. ಅದಕ್ಕೆ ಇರ್ಬೋದು ನನ್ನ ಗಂಡ ಹಿಂಗೆ ಈ ಮೊದ್ಲಂಗೆ ಹೊಸ್ತ ಮದುವೆ ಆಗಿ ಬಂದಾಗ ಹಂಗೆ ಕುಡ್ದು ಅಲ್ಲಿ ಇಲ್ಲಿ ಬಿದ್ದು ಒಳ್ಳಾಡೋನು. ಆದರೆ ಇತ್ತೀಚೆಗೆ ಕುರಿ ನೋಡ್ಕೊಂಡಾಗಿಂದನ ಎಂದು ಹಿಂಗೆಲ್ಲ ಕುಡ್ದು ಬಂದು ಹೊಡೆಯೋದು ಗಲಾಟೆ ಮಾಡೋದು ಮಾಡೇ ಇರಲಿಲ್ಲ. ಇವತ್ತು ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ? ಅಯ್ಯೋ, ಅವನ ಹತ್ರ ತಪ್ಪಿಸ್ಕೊಂಡು ಬಂದರೆ ಸಾಕು ಅಂತ ಬಂದ್ಬಿಟ್ಟೆ ಅತ್ತ. ಎಲ್ಲಿಗೆ ಹೋಗೋದೀಗ? ನಂದಕ್ಕೆ ಅಂತೂ ಲಕ್ಷ್ಮಿ ಅಕ್ಕಗೆ ಎಲೆಕ್ಷನ್ಗೆ ನಿಲ್ಲಿಸ್ಬಿಟ್ಟು ಹೋರಾಡಿದಕ್ಕೂ ತುಂಬಾ ಸಾಕಾಗೆ ಆಯ್ತು ಅಂತ ಅನ್ಸುತ್ತೆ. ಲಕ್ಷ್ಮಿ ಅಕ್ಕ ಗೆದ್ದಿರೋದ್ರಿಂದ ನಮ್ದಕ್ಕೆ ಒಂದು ಮನೆ ಕಟ್ಟಿಸ್ಕೊಡ್ಲಿಕ್ಕೆ ಗೌರ್ಮೆಂಟ್ ಇಂದ ಏನಾದ್ರೂ ದುಡ್ಡಿನ ವ್ಯವಸ್ಥೆ ಮಾಡಕ್ಕೆ ಏನಾದ್ರೂ ಲಕ್ಷ್ಮಿ ಅಕ್ಕಗೆ ಕೇಳಬೇಕು. ನಮ್ದು ಎಷ್ಟು ದಿನ ಅಂತೇಳಿ ಅದು ಹಳೆ ಮನೆಯಲ್ಲೇ ಇರೋದು, ಅದನ್ನ ಕಿತ್ಬಿಟ್ಟು ಒಂದು ಹೊಸ ಮನೆಗೆ ಕಟ್ಕೊಳ್ಳೋಣ. ಗೌರ್ಮೆಂಟ್ ಇಂದ ಏನಾದ್ರೂ ಮನೆ ಕಟ್ಟೋ ಅಂತ ಸ್ಕೀಮ್ಗಳು ಯಾವಾದ್ರೂ ಬಂದಿದ್ರೆ ಕೇಳು ಅಂತ ಹೇಳ್ಬೇಕು ಲಕ್ಷ್ಮಿ ಅಕ್ಕಗೆ. ಅರೆ, ಅದು ನಮ್ದು ಗಂಗಿಗೆ ಆಗೈತೆ. ಯಾಕೆ ಹೆಂಗೆ ಆಯ್ತು? ಯಾಕೋ ಮುಖ ಸಪ್ಪಗೆ ಐತೆ, ಯಾಕೋ ಅಳ್ತಾ ಇದ್ದಂಗಿದೆ. ಗಂಗಿಗೆ ಎಂತಕ್ಕೆ ಏನು ಯಾಕೆ ಈ ತರ ಅಳ್ತಾ ಇದ್ದಾರೆ? ನೋಡೋಣ ಇರು. ಅಯ್ಯೋ, ಏ ಗಂಗಿ, ನಿಮ್ದಕ್ಕೆ ಹೆಂಗೆ ಆಯ್ತು? ಯಾಕೆ ಈ ತರ ಅಳ್ತಾ ಇದೀಯಾ? ಯಾಕೆ ಹೆಂಗೆ ಆಯ್ತು? ಅಯ್ಯೋ ಭಾನುವಕ್ಕ, ನೋಡ್ ಭಾನುವಕ್ಕ, ನನ್ನ ಗಂಡಿಗೆ ಏನಾಯ್ತೋ ಏನೋ ಇವತ್ತು ಗೊತ್ತಿಲ್ಲ. ಇಷ್ಟು ದಿನ ಚೆನ್ನಾಗೇ ಇದ್ದ, ಇವತ್ತು ಗಂಟ್ಲಿಗೆ ಹತ್ತ ಕುಡ್ದು ಬಂದು ಬಾಯಿಗೆ ಬಂದಂಗೆ ಬೈತಾ ಇದ್ದಾನೆ. ನನಗೆ ಮರ್ಯಾದೆ ಕೊಡಲ್ಲ, ನೀನು ಮೆರಿತಾ ಇದೆಯಾ ಯಜಮಾನಿ ಅಂತಾನ, ಈ ಮನೆ ನಿನ್ನೆ ಸಿಗೈತೆ ಅಂತಾನ, ಅದು ಇದು ಅಂತೇಳಿ ಬಾಯಿಗೆ ಬಂದಂಗೆ ಬೈದು ಒಯ್ದು ದೂಕ್ಬಿಟ್ಟ. ನೋಡು. ಹೌದಾ? ಅಯ್ಯೋ, ನಿಮ್ದು ಗಂಡ ಇಷ್ಟ ದಿನ ಚೆನ್ನಾಗಿ ಕೆಲಸ ಮಾಡ್ಕೊಂಡು ದುಡ್ಡು ನಿಮ್ದು ಕೈಗೆ ತಂದು ಕೊಡ್ತಾ ಇದ್ದ ತಾನೇ ದುಡ್ಡು. ಈಗ ಇದ್ಕಿದ್ದಂಗೆ ಹೆಂಗೆ ಆಯ್ತು ಅವನಿಗೆ? ಏನಾದ್ರೂ ವಿಟ್ನಾಯಿ ಕಡಿತಾ ಹೇಗೆ ಬುಸ್ ನಾಗನ್ಗೆ? ನಿಮ್ದು ತಿರುಗಿಸಿ ಕೊಡ್ಬೇಕಾಗಿತ್ತು. ಹೊಸದಾಗಿ ಮದುವೆ ಆಗಿ ಬಂದಾಗ ನಿಮ್ದು ಯಾವ ತರ ಆಗಿದ್ರಿ? ಗಯ್ಯಾಳಿ ಗಂಗಿಗೆ ಆಗಿದ್ರಿ, ಹೆಸರಿಗೆ ತಕ್ಕಂತೆ. ಈಗ ಯಾಕೆ ಈ ತರ ಹಳ ಮುಜ್ಜಿ ತರ ಆಗಿದ್ಯಾ ಗಂಗಿ? ತಿರುಗಿಸಿ ಕೊಡ್ಬೇಕಾಗಿತ್ತು ನಿಮ್ದು ಗಂಡಗೆ ಸರಿಯಾಗಿ ಹೇಟು. ಅಯ್ಯೋ, ಏನ್ ಬಾನೋಕ ಹಿಂಗೆ ಹೇಳ್ತೀರಾ? ಹೆಂಗ್ಸಾಗಿ ನಾವು ಅಯ್ಯಪ್ಪನ ಸರಿಸಮ್ನಾಗಿ ಗುದ್ದಾಡಕ್ಕಾಗುತ್ತಾ? ಆಮೇಲೆ ಏನನ್ನ ಹೆಚ್ಚು ಕಮ್ಮಿ ಆದ್ರೆ ಕೈಯೋ ಕಾಲ ಊನಾದ್ರೆ ಯಾರು ನೋಡ್ಕೊಂತಾರೆ? ನಮ್ಮ ಅತ್ ನೋಡಿರೆ ಒಂದ್ ಕ್ಷಣ ಮತ್ ಮಂತಾಗಿರಲ್ಲ. ಇವಳ ಸರಿಯಾಗಿ ಮಾಡವನೇ ನನ್ನ ಮಗ ಅನ್ಕೊಂಡು ಖುಷಿ ಆಗಿರ್ತಾಳ ನಮ್ಮ ಅತ್ತೆ. ಅಂತದ್ರಾಗೆ ಅಯ್ಯಪ್ಪನ ಜೊತೆಗೆ ನಾ ಗುದ್ದಾಡಕ್ ಹೋಗಿ ಏನನ್ನ ಹೆಚ್ಚು ಕಮ್ಮಿ ಆದ್ರೆ ಯಾರು ಆಗ್ತಾರೆ ನನ್ಗೆ? ಯಾರ ಇದಾರೆ ಹೇಳು ನನ್ನವರು ಅಂತಾನ? ಎಲ್ಗೂ ಹೋಗಕ್ಕೂ ಆಗಲ್ಲ. ಅದಕ್ಕೆ ಸುಮ್ಮನೆ ತಾಯಿ ಕುಡ್ದೇವನೆ, ಈಗ ಒಂದ್ ಸ್ವಲ್ಪನ ದೂರ ಇರೋದೇ ಒಳ್ಳೇದು ಅಂತಾನ ಬಂದ್ಬಿಟ್ಟೆ ಅಂತ ಇತ್ಲಾಗೆ. ಹೌದಾ? ಹೋಗ್ಲಿ ಬಿಡು ಪಾಪ, ಬೇಜಾರ್ಗೆ ಹಾಕ್ಬೇಡ. ನಮ್ದು ಮತ್ತೆ ನಿಮ್ದು ಎಲ್ಲ ಲಕ್ಷ್ಮಿ ಅಕ್ಕಗೆ ಓಟ್ ಹಾಕಿ ಗೆಲ್ಸಿರೋದು ಏನಕ್ಕೆ? ಈ ತರ ಏನಾದ್ರು ಸಮಸ್ಯೆ ಬಂದಾಗ ಹೇಳ್ಕೊಳ್ಲಿಕ್ಕೆ. ಈಗ ಮೆಂಬರ್ ಆಗಿದಾರಲ್ಲ ಲಕ್ಷ್ಮಿ ಅಕ್ಕ, ಅವ್ರ ಹತ್ರನೇ ಹೋಗೋಣ ಬಾ. ಹೇಗೋ ನಿಮ್ದಕ್ಕೆ ಏನೋ ಸಂಬಂಧಿಕರಿಗೆ ಹಾಕ್ಬೇಕಂತೆ. ನಿಮ್ದು ಅಣ್ಣ ಏನೋ ಅವ್ರದಕ್ಕೆ ಹತ್ತೇನೋ ಏನೋ ಹಾಕ್ಬೇಕು ಅಂತ ಹೇಳ್ತಾ ಇದ್ರು. ಯಾವ್ದೋ ದೂರದ ಸಂಬಂಧ ಹಾಕ್ಬೇಕು ಅಂತ ಹೇಳ್ತಾ ಇದ್ರು ಲಕ್ಷ್ಮಿ ಅಕ್ಕ. ಬಾ ಈಗ ಹೋಗಿ ಲಕ್ಷ್ಮಿ ಅಕ್ಕನ ಹತ್ರನೇ ಹೇಳೋಣ, ನಿಮ್ದು ಗಂಡ ಈ ತರ ಕುಡ್ದು ಬಂದು ಹೊಡೆದಿದ್ದಾನೆ ಅಂತ. ನಿಮ್ದು ಅತ್ತೆ ಏನು ಸುಮ್ಮನೆ ಇದ್ಲಾ? ಬಿಡಿಸ್ಲಿಲ್ವಾ? ಅಯ್ಯೋ, ನಮ್ಮ ಅತ್ತೆ ಕೂಕಿ ಅಂದ್ರೂ ನಾನ್ ಬರಲ್ಲಮ್ಮ, ನನಗೆ ಯಾಕೆ? ಆಮೇಲೆ ನನ್ಗೇನ ಆದ್ರೆ ಅಂತಾನ ನಮ್ಮ ಅತ್ತೆ ಸುಮ್ಮನೆ ಇದ್ಲು. ನಮ್ಮ ಅತ್ತೆನೇ ಎಲ್ಲ ಹೇಳ್ಕೊಟ್ಟವಳು ಏನೋ ಗೊತ್ತಿಲ್ಲ. ನನ್ನ ಗಂಡ ಎಂದು ಹಿಂಗ್ ಮಾಡ್ತಿರ್ಲಿಲ್ಲ. ಮನೆ ಎಲ್ಲ ನನ್ನ ಹೆಸರಿಗೆ ಐತೆ ಅಂತಾನ ಎಲ್ಲೋ ನಮ್ಮ ಅತ್ತೆನೇ ಕಿವಿ ಚುಚ್ಚಿರ್ಬೇಕು ನನ್ನ ಗಂಡುಗೆ. ಅದಕ್ಕೆ ಇವತ್ತು ಈ ತರ ಕುಡ್ಕೊಂಬಂದು ಗಲಾಟೆ ಮಾಡಿರೋದು. ಬೆಳಗ್ಗೆ ತಕನ ಎಲ್ಲಾದ್ರೂ ಇರೋಣ ಅಂತ ಬಂದೆ ಅತ್ತ. ಹೌದಾ? ಸರಿ ಬಾ, ಲಕ್ಷ್ಮಿ ಅಕ್ಕರ ಮನೆ ಹತ್ರ ಹೋಗೋಣ, ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಬೇಡ ಬಿಡು ಬಾನೋಕ್ಕ, ನಮ್ಮ ಮನೆ ಸಮಸ್ಯೆನ ಅವ್ರ ತಗ ಯಾಕೆ ಹೇಳೋದು? ಯಾಕೆ ಬಿಡು. ಯಾಕೆ ಅಂದ್ರೆ ಮತ್ತೆ ಈಗ ಎಲ್ಲಿಗೆ ಹೋಗ್ತೀಯಾ? ಹೆಂಗೆ ಮಾಡ್ತೀಯಾ? ಯಾರ್ದು ಮನೆ ಹತ್ರ ಹೋಗ್ತೀಯ ಈಗ? ಇವತ್ತು ರಾತ್ರಿ ಎಲ್ಲ ಎಲ್ಲಿರ್ತೀಯಾ? ಅದಕ್ಕೆ ಬಾ ಲಕ್ಷ್ಮಿ ಅಕ್ಕ ಹತ್ರ ಹೋಗೋಣ. ಏನಾದ್ರೂ ಒಂದು ಪರಿಹಾರ ಹೇಳ್ತಾರೆ ಲಕ್ಷ್ಮಿ ಅಕ್ಕ. ಬಾ ಹೋಗೋಣ. ಅವ್ರದ್ದು ಬುಸ್ನಾಗಾಗೆ ಏನಾಗಿದೆ? ನಿಮ್ದು ಹತ್ತೇನೆ ಏನೋ ಹೇಳ್ಕೊಟ್ಟಿರ್ತಾಳೆ. ಇದ್ರು ಇರ್ಬೋದು ಕಣಕ್ಕ. ನಮ್ಮ ಅತ್ತಿಗೆ ಈ ಮನೆ ನನ್ನ ಹೆಸರಿಗಿರೋದಕ್ಕೆ ನೋಡಿ ಸಹಿಸ್ಕೊಂಬಕ್ಕಾಗಲ್ಲ. ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾಳೆ ಅಂತ ಅವಾಗ ಹೇಳ್ತಲೇ ಇರುತ್ತೆ. ಅವಾಗ ಬೇರೆ ನಮ್ಮ ಮನೇನ ಅದ್ರ ಹೆಸರಿ ಮಾಡಿಸ್ಕೋಬೇಕು ಅಂತಾನ ಏನೇನೋ ಕಳಸ್ವಾಮಿಗಳನ್ನೆಲ್ಲ ಕರ್ಕೊಂಬಂದು ಅದು ಇದು ಈ ಮನೆ ನಿನ್ನ ಹೆಸರಿಗಿರಬಾರ್ದು ಅಂತ ಹೇಳಿ ಏನೇನೋ ಮಾಡ್ತು. ಆದ್ರೆ ಯಾವುದು ಆಗ್ಲಿಲ್ಲ. ಈಗ ನೋಡಿದ್ರೆ ನನ್ನ ಗಂಡುಗೆ ಹಿಂಗೆ ಎತ್ತಿಕ್ಕವಳೆ ನಮ್ಮ ಅತ್ತೆ. ನನಗೆ ಗೊತ್ತೈತೆ ನಮ್ಮ ಅತ್ತೆದು ಇದೆಲ್ಲ ಕಿತಾಪತಿ ಅಂತಾನ. ಆ ಅಪ್ಪಗೆ ಅಂತವೆಲ್ಲ ಗೊತ್ತೇ ಆಗಲ್ಲ. ಕುರಿ ಕತ್ಕೊಂಬಂದು ಉಂಡು ಮನಿ ಕಮ್ಮೋದು, 3 ದಿವಸ ಮನಿ ಕಮ್ಮಂದು ಮನೆಯಾಗೆ 3 ದಿವಸ ಕುರಿ ತಕ್ಕ ಹೋಗೋದು.
ಹೋಗ್ಲಿ ಬಾ. ಹೆಂಗೆ ಮಾಡಕ್ಕಾಗುತ್ತೆ, ಈಗ ಕುಡ್ದಿರೋ ನಶೆ ಎಲ್ಲ ಹಿಡಿಯುತ್ತೆ. ಬೆಳಗ್ಗೆ ಹೋಗಿ ಮತ್ತೆ ಹಾಡೋಣ. ಯಾಕೆ ಈ ತರ ಮಾಡ್ದ ಅಂತ ಕೇಳೋಣ. ಗುಂಡನ ಹಕ್ಕ ಮತ್ತೆ ಲಕ್ಷ್ಮಿ ಹಕ್ಕ ಎಲ್ಲರನ್ನು ಕರ್ಕೊಂಡೋಗಿ ಬಾ. ಅಳ್ಬೇಡ ಬಾ ಸುಮ್ನೆ. ಲಕ್ಷ್ಮಿ ಹಕ್ಕ, ಲಕ್ಷ್ಮಿ ಹಕ್ಕ, ಇಲ್ಲಿ ನಿಮ್ದು ಊರಲ್ಲಿ ಯಾವ ತರ ಒಂದು ಹೆಣ್ಣಿಗೆ ಅನ್ಯಾಯಗೆ ಹಾಕ್ತಾ ಇದೆ. ನಿಮ್ದು ಏನು ಅಡಿಗೆ ಮನೆಯಲ್ಲಿ ಸೇರ್ಕೊಂಡು ಹೆಂಗೆ ಮಾಡ್ತಾ ಇದ್ರಾ? ಅಡಿಗೆ ಮನೆಯಲ್ಲಿ ಸೇರ್ಕೊಂಡು ಅಡಿಗೆ ಮಾಡ್ಕೊಂಡು ಇರ್ಲಿ ಅಂತ ನಮ್ದು ಎಲ್ರು ಹೋರಾಟ ಮಾಡಿ ಎಲ್ರು ಓಟ್ ಹಾಕ್ಬಿಟ್ಟು ನಿಮ್ದಕ್ಕೆ ಗೆಲ್ಸಿ ಮೆಂಬರ್ಗೆ ಮಾಡಿರೋದು. ಬನ್ನಿ ಸ್ವಲ್ಪ ಊರಿನ ಜನಗಳದ್ದು ಕಷ್ಟಾಗಿ ಕೇಳ್ಬೇಕು ನಿಮ್ದು. ಮನೇಲಿ ಇದ್ರೆ ಹೆಂಗೆ ಆಗುತ್ತೆ? ಅಕ್ಕ ಬೇಗ ಬನ್ನಿ. ಯಾಕೆ ಹಿಂಗ್ ಕೂಗಾಡ್ತಾ ಇದ್ಯಾ ಬಾನು? ಏನೈತಿ? ಅಯ್ಯೋ ರಾಮ, ಯಾವಾಗ್ಲೂ ನೋಡಿದ್ರೆ ಹಿಂಗೆ ಒಳ್ಳೆ ಎದುರ್ಸಂತಾರನೆ ಬರ್ತೀಯಲ್ರಿ, ಏನೋ ಆಯ್ತು ಅನ್ನೋ ತರ. ಅಯ್ಯಯ್ಯಪ್ಪ, ಏಕೆ ಗಂಗಿನ ಬಂದವಳೆ? ಏನೈತೆ? ನಿಮ್ಗೆ ಹಾಕ್ಬೇಕು. ನಿಮ್ದಕ್ಕೆ ನಮ್ದು ಓಟ್ ಹಾಕಿ ಎಲ್ಲ ಗೆಲ್ಸಿದ್ದು ಯಾಕೆ? ಯಾಕೆ ಯಾಕೆ ಅಂತ ನಿನಗೆ ಗೊತ್ತಿಲ್ವೇನೆ? ಏನೇ ಬನ್ನಿ ಹಿಂಗ್ ಕೇಳ್ತಾ ಇದ್ಯಾ? ಊರಿನ ಸಮಸ್ಯೆ ಎಲ್ಲ ಕೇಳಿ ಪರಿಹರಿಸ್ಲಿ ಅಂತ. ಹೆಣ್ಮಕ್ಳಿಗೆ ರಕ್ಷಣೆ ಸಿಗ್ತಾ ಇಲ್ಲ ನಿಮ್ದು ಊರಲ್ಲಿ. ನೀವು ಗೆದ್ದಿದ್ದೀರಾ ಅಂದ್ಮೇಲೆ ಹೆಣ್ಮಕ್ಳಿಗೆ ರಕ್ಷಣೆನೇ ಇಲ್ವಾ? ಗಂಡನಿಂದ ಅನ್ಯಾಯಗೆ ಹಾಕ್ತಾ ಇದ್ರು, ನಿಮ್ದು ನೋಡ್ಕೊಂಡು ಸುಮ್ಮನೆ ಇದ್ದೀರಾ? ಇದು ಅನ್ಯಾಯ ತಾನೇ? ಅನ್ಯಾಯನ ನಿಮ್ದು ನೋಡ್ಕೊಂಡು ಸುಮ್ಮನೆ ಇದ್ರೆ ನಿಮ್ದು ಮೆಂಬರ್ ಆಗಿ ಹೆಂಗೆ ಪ್ರಯತ್ನ ಹೇಳಿ? ಅನ್ಯಾಯನ ಈ ಗಂಡನಿಂದ ಎಂಟಿಗೆ ಏನಾಯ್ತೆ? ಏನು ನಿನ್ನ ಗಂಡ ಏನ ಜಗಳ ಮಾಡಿದ್ದೇನೆ ಬಾನು? ಹೇಳಿ ಏನೈತೆ ಅಂತದ್ದು? ಅಯ್ಯೋ ಅಲ್ಲ, ಗಂಡ ಹೆಂಡತಿ ಜಗಳ ಮಾಡೋದ್ನೆಲ್ಲ ಊರಾಗೆ ಎಲೆಕ್ಷನ್ ಗೆದ್ದಿರೋರೆಲ್ಲ ಸಮಸ್ಯೆ ಬಗೆಹರಿಸ್ತಾರೆ. ನಿಮ್ ಸಮಸ್ಯೆನ ನೀವೇ ಬಗೆಹರಿಸ್ಕೋಬೇಕು. ಮನೆಗೆ 108 ತಾಪತ್ರ ಇರ್ತವೆ, ಅವನ್ನೆಲ್ಲ ನಾವು ಬಂದು ಬಗೆಹರಿಸಕ್ಕಾಗುತ್ತೇನೆ? ಏನೇ ಮಾತಾಡ್ತಾ ಇದೀಯ ಬಾನು? ಈ ತರ ಹೇಳಿದ್ರೆ ಏನ್ ಲಕ್ಷ್ಮಿ ಅಕ್ಕ? ನಿಮ್ದು ಗೆದ್ದಿರೋರು ಅಂದ್ಮೇಲೆ ಬಂದು ಸ್ವಲ್ಪ ನ್ಯಾಯಗೆ ಕೇಳಬೇಕು. ಯಾಕೆ ಈ ತರ ಮಾಡ್ತೀರಾ ಅಂತನ? ಅಯ್ಯೋ ಇಷ್ಟಕ್ಕೂ ಯಾರಿಗೆ ಏನಾಯ್ತು ಹೇಳಿ? ನಿನ್ ಗಂಡ ಏನಾರು ಇಟ್ಕೊಂಡು ಒದ್ನೇನೆ ನಿನ್ನ? ಅಯ್ಯೋ ನಮ್ದ ಗಂಡ ಏನು ಮಾಡೇ ಇಲ್ಲ. ಈ ಗಂಗಿ ಇದಾನಲ್ಲ, ಗಂಗಿಗೆ ಗಂಡ ಬುಸ್ ಬುಸ್ ನಾಗಾಗೆ ಇಲ್ವಾ? ಅವನು ಏನೋ ಕುಡ್ಬಂದು ಈ ಗಂಗಿಗೆ ಹಿಡ್ಕೊಂಡು ಹೊಡೆದು ಮನೆಯಿಂದ ಆಚೆಗೆ ಹಾಕಿದ್ದಾನೆ. ಅದಕ್ಕೆ ಇವ್ರದು ಕಣ್ಣೀರ್ ಹಾಕೊಂಡು ಆ ಕಡೆ ಹೋಗ್ತಾ ಇದ್ಲು. ಲಕ್ಷ್ಮಿ ಅಕ್ಕ ಹತ್ರ ಹೋಗೋಣ ಬಾ ಅಂತ ಹೇಳಿ ಇಲ್ಲೇ ಕರ್ಕೊಂಡ್ಬಂದೆ ನೋಡಿ. ಅಬ್ಬಾ ಬುಸ್ ಬುಸ್ ನಾಗನ. ಅಯ್ಯೋ ದೇವ್ರಿ, ನೀನ್ ಹೇಳದ್ ಕೇಳಿದ್ರೆ ಯಾರಿಗೆ ಏನಾಯ್ತಪ್ಪ ಅಂತ ಹೇಳಿ ಎದರ್ಕಬೇಕಲ್ಲಿ. ಸುಮ್ನಿರು ಗಂಗಿ. ಯಾಕೆ ಯಾಕೆ ಏನ್ ಗಲಾಟಿನಿ? ಏನ್ ಮಾಡ್ದೆ ನೀನು? ಇಷ್ಟೇ ಅಂತೀರಾ? ಅವ್ರದ್ದು ಇಷ್ಟು ನೋವು ಅನ್ಭವಿಸ್ತಾ ಇದಾರೆ ಗಂಡನ ಹತ್ರ ಹೊಡಿಸ್ಕೊಂಡು. ಕೇಳಿ. ಏನು ಇಲ್ಲ ಕಣ್ಲಸ್ಮಕ್ಕಯ್ಯ, ಏನಾಯ್ತು ಏನೋ ಗೊತ್ತಿಲ್ಲ, ಇಟ್ಕಿದ್ದಂಗೆ ಬಂದಿವತ್ತು ನನ್ನ ಗಂಡ. ಅಯ್ಯೋ ಬಾಯಿಗೆ ಬಂದಂಗೆ ಬೈದು ಎಣ್ಣೆ ಕೊಟ್ಟು ಬಂದು ಏನ್ ಬೇಕು ಹಂಗೆ ಅಂತೈತೆ. ಎಲ್ಲಿ ಕೂಲಿ ಹೋಗ್ತೀಯ, ಯಾರ ಜೊತೆ ಹೋಗ್ತೀಯ ನನಗೆ ಹೇಳಲ್ಲ. ನೀನ್ ಯಜಮಾನಿನ, ಈ ಮನೆ ನಿನ್ನ ಹೆಸರಿಗೆ ಐತೆ ಅಂತ ಮೆರಿತಾ ಇದ್ಯಾ. ನಾನ್ ದುಡ್ಡು ತಂದಾಗದು ಹಂಗೆ ಹಿಂಗೆ ಅಂತ ಏನೇನೋ ಅಯ್ಯಪ್ಪಗೆ ಕುಡುಗ್ಗೆ ಅಂದಾಗ ನಿಟ್ಟೆ ಇಲ್ಲ ಹಂಗ್ ಮಾತಾಡ್ತಾನೆ. ಒದ್ಯಕ್ಕೆ ಬರ್ತಾನೆ. ನಾನು ಏನ್ ಮಾಡಕ್ಕಾಗುತ್ತೆ? ಹೇಳಸ್ಮಕ್ಕಯ್ಯ, ಹೆಂಗ್ ಸಾದಳು ತಿರ್ಕೊಂಡು ಒದ್ಯಕ್ಕಾಗುತ್ತಾ? ತಿರ್ಕೊಂಡು ಒದ್ಯಕ್ಕೆ ಹೋಗಿ ಆಮೇಲೆ ಏನಾನ ಹೆಚ್ಚು ಕಮ್ಮಿ ಆದ್ರೆ ನನಗೆ ಯಾರಾಗ್ತಾರೆ? ಹೋಗ್ಲಿ ಬಿಡ ಗಂಗಿ, ನೀನೇನ್ ಬೇಜಾರ್ ಮಾಡ್ಕೋಬೇಡ. ಯಾಕೆ ಇಷ್ಟ ದಿನ ಚೆನ್ನಾಗೇ ಇದ್ನಮ್ಮ ನಿನ್ ಗಂಡ, ಇವತ್ತು ಯಾಕೆ ಇಟ್ಕಿದಂಗೆ ಹಿಂಗ್ ಗಲಾಟೆ ಮಾಡ್ದ? ಏನಾನ ಜಗಳ ಆಡಿದ್ರೆ ಬೆಳಗ್ಗೆ ಏನಾನ, ಅಥವಾ ಏನಾನ ಅಡ್ಗೆ ಮಾಡೋದೇನಾನ ತಡ ಮಾಡ್ದ ಹೆಂಗೆ? ಎಂತದ್ದು ಇಲ್ಲ ಕಣಕ, ನನ್ಗೆ ಗೊತ್ತಾಗಲ್ವಾ? ಯಪ್ಪ ಕುರಿ ಕಾಯಕ್ ಹೋಗ್ತಾನೆ, ಹೊತ್ತು ಮುಂಚೆ ಮಾಡಿಕ್ಬೇಕು ಅಂತಾನ ಅಡ್ಗೆನ ರೆಡಿ ಮಾಡಿಕೊಂಡು ಕಾಯ್ತಾ ಇದ್ದೆ. ಬಂದ ತಕ್ಷಣ ಊಟಕ್ಕೆ ಇಕ್ಕವನ ಅಂತಾನ. ಇನ್ನು ಬತ್ತಿದಂಗೆನೆ ಜಗಳ ಶುರು ಮಾಡದೆ ಮನೆ ಊರಾಗ ನಿಂತ್ಕೊಂಡು ಭಯ ಮಾಡಿದ್ರೆ ನಾನು ಏನ್ ಮಾಡ್ಲಿ ಹೇಳು? ಹೋಗ್ಲಿ ಬಿಡು. ಈಗ ಅಲ್ಲೇ ಸಾಯಂಕಾಲ ಆಯ್ತು, ಬೆಳಗ್ಗೆಗೆ ಅದೇನು ಅಂತ ಕೇಳೋಣ. ಇವತ್ತು ಹೋಗ್ಬೇಡ ಬಿಡು ಮನೆಗೆ, ಇಲ್ಲೇ ನಮ್ಮ ಮನೆಗೆ ಮನಿಕವಂತೆ ಊಟ ಮಾಡಿ ಇಲ್ಲೇ ಮನಿಕ. ಬೆಳಗ್ಗೆಗೆ ಕೇಳೋಣ, ಗುಂಡಜ್ಜಿನೂ ಬತ್ತೈತೆ, ನಾನು ಬರ್ತೀನಿ. ಕೇಳೋಣ ಅದು ಯಾಕೆ ಗಲಾಟೆ ಮಾಡ್ತಾನೆ, ಯಾಕೆ ಒದ್ಯಾಕೆ ಬರ್ತಾನೆ ಅಂತಾನ. ಅಯ್ಯೋ ಬೇಡ ಬಿಡಲ್ಲ ಸ್ಮಕ್ಕಯ್ಯ, ನಿಮ್ಮ ಮನೆಗೆ ಹಾಕಿರೋಣ. ಯಾಕೆ ಸುಮ್ಮನೆ ಆಮೇಲೆ ನಾನು ನಿಮ್ಮ ಮನೆಗಿರೋದು, ಅದಕ್ಕೂ ಒಂದು ಜಗಳ ತೆಗಿಯೋದು, ನಮ್ಮ ಅತ್ತೆ ಇಲ್ಲೋದು ಹೇಳ್ಕೊಡೋದು. ಬೇಡ ಬಿಡು. ಅಯ್ಯೋ ಯಾಕೆ ಜಗಳ ತೆಗಿತಾನೆ? ಏನು 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 ಇರ್ಲಿ, ಇದೇನು ಇರ್ಲಾರ್ದ ಮನೇನ? ಸುಮ್ಮನೆ ಇಲ್ಲಿರೋದು ಕಲ್ತ್ಕ, ಆಮೇಲೆ ನಾನೆಲ್ಲನ ಮಾತಾಡ್ತೀನಿ ಬೆಳಗ್ಗೆಗೆ. ಸುಮ್ಮನೆ ಇಲ್ಲೇ ಇರು ಇವತ್ತು. ಅಯ್ಯೋ ಲಕ್ಷ್ಮಿ ಅಕ್ಕ, ನೀವೇನಾದ್ರೂ ಇಲ್ಲಿ ಇಟ್ಕೊಂಡ್ರೆ ಅದಕ್ಕೂ ಒಂದು ಜಗಳ ತೆಗೆದ್ರೆ ನಮ್ದು ಹೆಂಡತಿನ ಕರ್ಕೊಂಡೋಗಿ ನಿಮ್ದು ಮನೆಯಲ್ಲಿ ಹಾಕಿ ಇರಿಸ್ಕೊಂಡಿದ್ರಿ ಅಂತ ಬಸ್ನಾಗ ಮತ್ತೆ ಆ ಸಾಕಮ್ಮ. ನನ್ಗೆ ಯಾಕೋ ಸಾಕಮ್ಮನ ಮೇಲೆ ಹನುಮಾನಾಗೆ ಐತೆ. ಅವಳದು ಏನೋ ಗಂಡ ಮಗನಿಗೆ ಫಿಟ್ಟಿಂಗ್ ಇಟ್ಟು ಈ ತರ ಮಾಡಿದಾಳೆ ಅಂತ. ಮೊದ್ಲು ಅವಳದಿಗೆ ವಿಚಾರಿಸ್ಬೇಕು ಆ ಸಾಕಮ್ಮನಿಗೆ. ಎಲೆಕ್ಷನ್ ನಲ್ಲಿ ಬೇರೆ ಈ ಗಂಗಿ ನಿಮ್ದಕ್ಕೆ ಓಟ್ ಹಾಕಿದಾಳೆ ಅಂತ ಸಿಟ್ಟು ಆ ಸಾಕಮ್ಮನಿಗೆ. ಸಾವಕಾಶ ಸಿದ್ದಪ್ಪಗೆ ಹಾಕಿಲ್ಲ ಅಂತ. ಬಿಡು, ಈಗ ಕುಡ್ದಿರ್ತಾರೆ, ಈಗ ಹೋಗೋದ್ ಬೇಡ, ಬೆಳಗ್ಗೆಗೆ ಹೋಗೋಣ. ಕೊಕ್ಕಳ್ರಿ ಕಾಪಿ ಕಾಸ್ತೀನಿ, ಕುಡಿವಂತೆ.
ಬಾನು ಒಂದ್ ಸ್ವಲ್ಪ ನೀನ್ ಏನಾನ ಹೇಳ್ಬೇಕಂದಾಗ ಸಮಾಧಾನ ಮಾಡ್ಕೊಂಡು ಹೇಳಮ್ಮ. ನನ್ಗಂತೂ ಗಾಬರಿ ಆಗ್ಬಿಡುತ್ತೆ ನೀನ್ ಹೇಳದ್ ಕೇಳಿದ್ರೆ. ಏನಾಯ್ತಪ್ಪ, ಯಾರಿಗ ಏನಾಯ್ತಪ್ಪ ಅಂತಾನ. ಅಯ್ಯೋ ನಮ್ದು ಹಂಗೆ ಹೇಳೋದು ಲಕ್ಷ್ಮಿ ಅಕ್ಕ. ಯಾರಾದ್ರೂ ಅನ್ಯಾಯ ಹಾಕ್ತಿದೆ ಅಂತ ಸುಮ್ಮನೆ ಇರಕ್ಕಾಗುತ್ತಾ ನೋಡ್ಕೊಂಡು? ಅದಕ್ಕೆ ಆ ತರ ಹೇಳಿದ್ವಿ. ನಿಮ್ದು ಯಾಕೆ ಗಾಬರಿ ಆಗ್ತೀರಾ? ನಿಮ್ದು ಧೈರ್ಯವಾಗಿ ಇರ್ಬೇಕು. ಮೆಂಬರ್ಗೆ ಆಗಿದ್ದೀರಾ, ಅಲ್ಲಿ ಇನ್ನು ಏನೇನ್ ಸಮಸ್ಯೆಗೆ ಬರ್ತಾವೋ ಆ ಸಾವುಕಾರ ಸಿದ್ದಪ್ಪ ಏನಾದ್ರೂ ಕಿತಾಪತಿಗೆ ಮಾಡ್ತಾನೆ ಅಲ್ಲಿ ಪಂಚಾಯತಿಲಿ. ನಿಮ್ದು ಸ್ವಲ್ಪ ಹುಷಾರಾಗಿ ಇರ್ಬೇಕು. ಆಯ್ತು ಕಣಿ, ಹುಷಾರಾಗಿರ್ತೀನಿ, ಸಮಾಧಾನ ಮಾಡ್ಕ. ಕೂತ್ಕೋ ಗಂಗಿ, ಏನು ಚಿಂತೆಗೆ ಮಾಡ್ಬೇಡ, ಕೂತ್ಕೋ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.